ಸ್ಟೂಡೆಂಟ್ಸ್, ನಾನಿವತ್ತು ಚಾಪ್ಟರ್ 4 ಸಿಂಪಲ್ ಈಕ್ವೇಷನ್ ಬಗ್ಗೆ ಹೇಳ್ತೀನಿ. ಚಾಪ್ಟರ್ 4ಅಲ್ಲಿ ಎಕ್ಸಸೈಸ್ 4.1 ಫಸ್ಟ್ ಲೈನ್ ನೋಡಿ. ಕಂಪ್ಲೀಟ್ ದಿ ಲಾಸ್ಟ್ ಕಾಲಮ್ ಆಫ್ ದಿ ಟೇಬಲ್. ಈ ಟೇಬಲ್ಸಲ್ಲಿ ಲಾಸ್ಟ್ ಕಾಲಮ್ ಇದೆಯಲ್ಲ, ಅದನ್ನು ನಾವು ಫಿಲ್ ಮಾಡಬೇಕು. ಫಸ್ಟ್ ಸೀರಿಯಲ್ ನಂಬರ್, ನೆಕ್ಸ್ಟು ಈಕ್ವೇಷನ್, ನೆಕ್ಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನೆಕ್ಸ್ಟು ಸೇ ವೆದರ್ ದ ಈಕ್ವೇಷನ್ ಈಸ್ ಸ್ಯಾಟಿಸ್ಫೈಡ್ ಎಸ್ ಆರ್ ನೋ. ನಾವು ಈ ಈಕ್ವೇಷನಲ್ಲಿ ವ್ಯಾಲ್ಯೂ ಹಾಕಿಬಿಟ್ಟು ಅದು ಸ್ಯಾಟಿಸ್ಫೈಡಲ್ಲಿ ಎಸ್ ಆರ್ ನೋ ಅಂತ ಹಾಕಬೇಕು. ಸ್ಯಾಟಿಸ್ಫೈಡ್ ಆಗಿದೆಯಾ ಅಥವಾ ಇಲ್ವಾ ಅಂತ ಹಾಕಬೇಕು. ಈ ಈಕ್ವೇಷನ್ಗೆ ವ್ಯಾಲ್ಯೂ ಹಾಕಿ ನೋಡೋಣ. ಒನ್ ಬೈ ಒನ್ ಆಗಿ ಮಾಡ್ತಾ ಹೋಗೋಣ. ಎಕ್ಸ್ ಪ್ಲಸ್ 3 ಈಕ್ವಲ್ 0. ಇದಕ್ಕೆ ಎಕ್ಸ್ನ ವ್ಯಾಲ್ಯೂ ಎಷ್ಟು? 3 ಕೊಟ್ಟಿದ್ದಾರೆ. ಎಕ್ಸ್ನ ವ್ಯಾಲ್ಯೂ 3 ಇದೆ. ಎಕ್ಸ್ನ ವ್ಯಾಲ್ಯೂ 3 ಹಾಕಿಬಿಟ್ಟು ನಾವು ಮಾಡಿದಾಗ ನೋಡಿ, ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟಿದೆ? ಎಕ್ಸ್ ಪ್ಲಸ್ 3 ಇದೆ. ಎಕ್ಸ್ ಪ್ಲಸ್ 3 ಈಕ್ವಲ್ ಎಕ್ಸಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 3 ಕೊಟ್ಟಿದ್ದಾರೆ. ಪ್ಲಸ್ 3 ಎಷ್ಟಾಯಿತು? 6 ಆಯಿತು. ರೈಟ್ ಸೈಡಲ್ಲಿ ಎಷ್ಟಿದೆ? 0 ಇದೆ. ಈಕ್ವಲಿನ ರೈಟ್ ಸೈಡ್ ಎಷ್ಟಿದೆ? 0 ಇದೆ. ಆದ್ದರಿಂದ ಎಲ್ ಎಚ್ ಎಸ್ ನಾಟ್ ಈಕ್ವಲ್ ರೈಟ್ ಎಚ್ ಎಸ್ ಅಥವಾ ಆರ್ ಎಚ್ ಎಸ್, ನೋ. ಅದರಿಂದ ಎಸ್ ಆರ್ ನೋ ಕೇಳಿದಾರಲ್ವ, ಇಲ್ಲಿ ನೋ ಆಯಿತು. ಆನ್ಸರ್ ಈಸ್ ನೋ. ನೆಕ್ಸ್ಟು ಸೆಕೆಂಡ್ ಒನ್ ಕ್ವಶನ್ ನೋಡಿ. ಎಕ್ಸ್ ಪ್ಲಸ್ 3 ಈಕ್ವಲ್ 0. ಎಕ್ಸ್ ಈಕ್ವಲ್ 0. ಎಕ್ಸ್ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0 ಕೊಟ್ಟಿದ್ದಾರೆ. ಈ ಈಕ್ವೇಷನನ್ನು ಬಿಡಿಸೋಣ. ಎಲ್ ಎಚ್ ಎಸ್ ಈಕ್ವಲ್ ಎಕ್ಸ್ ಪ್ಲಸ್ 3. ಎಕ್ಸ್ ಪ್ಲಸ್ 3 ಇದನ್ನು ಮಾತ್ರ ತಗೋಬೇಕು ನಾವು. ಯಾವುದು? ಈ ಲೆಫ್ಟ್ ಸೈಡ್ ಮಾತ್ರ ತಗೋಬೇಕು. ಲೆಫ್ಟ್ ಸೈಡ್ ತಗೊಂಡಾಗ ನೋಡಿ, ಎಕ್ಸ್ ಪ್ಲಸ್ 3 ಈಕ್ವಲ್ ಎಕ್ಸ್ನ ವ್ಯಾಲ್ಯೂ ಎಷ್ಟು? 0 ಹಾಕೋಬೇಕು. 3ಗೆ 3 ಹಾಕೋಬೇಕು. ಪ್ಲಸ್ 3 ಆಯಿತು. ನಮಗೆ 0 ಬರಬೇಕು ಇಲ್ಲಿ. ಎಲ್ ಎಚ್ ಎಸ್ ನಾಟ್ ಈಕ್ವಲ್ ಆರ್ ಎಚ್ ಎಸ್, ಅದರಿಂದ ನೋ. ನೆಕ್ಸ್ಟು ಎಕ್ಸ್ ಪ್ಲಸ್ 3 ಈಕ್ವಲ್ 0. ಎಕ್ಸ್ ಈಕ್ವಲ್ -3. ಎಕ್ಸ್ನ ವ್ಯಾಲ್ಯೂ ಎಷ್ಟು? -3 ಕೊಟ್ಟಿದ್ದಾರೆ. ಎಲ್ ಎಚ್ ಎಸ್ ಈಕ್ವಲ್ ಎಕ್ಸ್ ಪ್ಲಸ್ 3. ಎಲ್ ಎಚ್ ಎಸ್ ಎಷ್ಟಿತ್ತು? ಎಕ್ಸ್ ಪ್ಲಸ್ 3 ಇದೆ. ಈಕ್ವಲ್ ಎಕ್ಸ್ನ ವ್ಯಾಲ್ಯೂ ಎಷ್ಟು? -3. -3 ಹಾಕಿದ್ವಿ. ಪ್ಲಸ್ 3 ಆಲ್ರೆಡಿ ಇದೆ. ಆವಾಗ 0 ಬಂತು. ಎಲ್ ಎಚ್ ಎಸ್ ಅಂದರೆ ಎಕ್ಸ್ ಪ್ಲಸ್ 3 ಈಕ್ವಲ್ ಎಕ್ಸ್ ಪ್ಲಸ್ 3 ಎಷ್ಟು? 0 ಬಂತು. ಆರ್ ಎಚ್ ಎಸ್ ಎಷ್ಟಿದೆ? 0 ಇದೆ. ಆದ್ದರಿಂದ ಆನ್ಸರ್ ರೈಟ್ ಆಯಿತು. ಎಸ್. ಫೋರ್ತ್ ಒನ್ ನೋಡಿ. ಎಕ್ಸ್ ಮೈನಸ್ 7 ಈಕ್ವಲ್ 1. ಎಕ್ಸ್ ವ್ಯಾಲ್ಯೂ 7. ಎಲ್ ಎಚ್ ಎಸ್ ಈಕ್ವಲ್ ಎಕ್ಸ್ ಮೈನಸ್ 7 ಈಕ್ವಲ್ ಎಕ್ಸ್ನ ವ್ಯಾಲ್ಯೂ -7 ಪ್ಲಸ್ 7 ಅಂದರೆ 0 ಬಂತು. ಇಲ್ಲಿ ಕೊಟ್ಟಿರೋದು ಎಕ್ಸ್ ಮೈನಸ್ 7 ಈಕ್ವಲ್ 1 ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ ಎಚ್ ಎಸ್ ನಾಟ್ ಈಕ್ವಲ್ ಆರ್ ಎಚ್ ಎಸ್ ಆಯಿತು. ಅದರಿಂದ ಆನ್ಸರ್ ನೋ ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಎಕ್ಸ್ ಮೈನಸ್ 7 ಈಕ್ವಲ್ 1 ಇದೆ. ಸೇಮ್ಗೆ ಎಕ್ಸ್ನ ವ್ಯಾಲ್ಯೂ ಚೇಂಜಸ್ ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಎಕ್ಸ್ನ ವ್ಯಾಲ್ಯೂ 8 ಕೊಟ್ಟಿದ್ದಾರೆ. ಎಲ್ ಎಚ್ ಎಸ್ ಈಕ್ವಲ್ ಎಕ್ಸ್ ಮೈನಸ್ 7. ಎಕ್ಸ್ನ ವ್ಯಾಲ್ಯೂ ಹಾಕಿ ಇಲ್ಲಿ 8 - 7 ಆಯಿತು. ಈಕ್ವಲ್ 1 ಬಂತು. ಆದ್ದರಿಂದ ಇದು ಸರಿಯಾದ ಆನ್ಸರ್ ಆಗುತ್ತೆ. ಎಲ್ ಎಚ್ ಎಸ್ ಈಕ್ವಲ್ ಆರ್ ಎಚ್ ಎಸ್ ಆಗುತ್ತೆ. ಎಸ್ ಆಗುತ್ತೆ. ಆನ್ಸರ್ ಇಸ್ ಎಸ್. ಸಿಕ್ಸ್ತ್ ಅಂತೂ 5x ಈಕ್ವಲ್ 25. ಎಕ್ಸ್ನ ವ್ಯಾಲ್ಯೂ 0 ಕೊಟ್ಟಿದ್ದಾರೆ. ಎಲ್ ಎಚ್ ಎಸ್ ಈಕ್ವಲ್ 5x ಈಕ್ವಲ್ 5 ಇಂಟು ಎಕ್ಸ್ನ ವ್ಯಾಲ್ಯೂ ಎಷ್ಟು? 0. ಅದರಿಂದ ಆನ್ಸರ್ 0 ಬರುತ್ತೆ. ಇಲ್ಲಿ ಎಲ್ ಎಚ್ ಎಸ್ ನಾಟ್ ಈಕ್ವಲ್ ಆರ್ ಎಚ್ ಎಸ್ ಆಗುತ್ತೆ. ಎಲ್ ಎಚ್ ಎಸ್ ಎಷ್ಟು ಬಂತು ನಮಗೆ? 0 ಬಂತು. ಆರ್ ಎಚ್ ಎಸ್ ಎಷ್ಟಿದೆ? 25 ಇದೆ. ಅದರಿಂದ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ನು, 5x ಈಕ್ವಲ್ 25. ಎಕ್ಸ್ನ ವ್ಯಾಲ್ಯೂ ಎಷ್ಟು? 5. ಎಲ್ ಎಚ್ ಎಸ್ ಈಕ್ವಲ್ 5x ಅಲ್ವಾ. ನೆಕ್ಸ್ಟು 5 ಇಂಟು ಎಕ್ಸ್ ಅಂದರೆ 25. ಇದು ಆನ್ಸರ್ ಸರಿಯಾಗತ್ತೆ. ನೆಕ್ಸ್ಟು
ಸೆವೆಂತ್ ಒನ್ನು 5x ಈಕ್ವಲ್ 25. x ಈಕ್ವಲ್ 5 ಮೈನಸ್ 5 ಆಗುತ್ತೆ. LHS ಈಕ್ವಲ್ 5x ಈಕ್ವಲ್ 5 ಇಂಟು ಮೈನಸ್ 5. ಎಕ್ಸ್ನ ವ್ಯಾಲ್ಯೂ ಎಷ್ಟು -5 ಆಗಿದೆ, ಆದ್ದರಿಂದ -25 ಆಗುತ್ತೆ. ಆದ್ದರಿಂದ LHS ನಾಟ್ ಈಕ್ವಲ್ RHS, ಅದರಿಂದ ನೋ ಆಗುತ್ತೆ. ಇಲ್ಲಿ 9th ಒಂದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ. m-3 ಈಕ್ವಲ್ 2. ಎಮ್ನ ವ್ಯಾಲ್ಯೂ ಎಷ್ಟು -6 ಅಂತ ಕೊಟ್ಟಿದ್ದಾರೆ. LHS ಈಕ್ವಲ್ m ಡಿವೈಡೆಡ್ ಬೈ 3 ಅಂತ ಇದೆ. ಈಕ್ವಲ್ ಎಮ್ನ ವ್ಯಾಲ್ಯೂ ಎಷ್ಟು -6 ಡಿವೈಡೆಡ್ ಬೈ 2. 2 1s are 2, 2 3s are 6, -3 ಆಯಿತು. -3 ಬಂತು. ಆದ್ದರಿಂದ ಇಲ್ಲಿ ನೋಡಿ ನಮಗೆ ಎಷ್ಟು ಬೇಕು, 2 ಬೇಕಲ್ವಾ. LHS ನಾಟ್ ಈಕ್ವಲ್ RHS, ಅದರ ಆನ್ಸರ್ ನೋ ಆಗುತ್ತೆ. 10th ಒನ್ನು m ಡಿವೈಡೆಡ್ ಬೈ 3 ಈಕ್ವಲ್ 2 ಇದೆ. m ವ್ಯಾಲ್ಯೂ ಎಷ್ಟು 0. LHS ಈಕ್ವಲ್ m/3 ಈಕ್ವಲ್ ಎಮ್ನ ವ್ಯಾಲ್ಯೂ 0 ಕೊಟ್ಟಿದ್ದಾರೆ, ಅಂದರೆ ಡಿವೈಡೆಡ್ ಬೈ 3 ಆಯಿತು. 0/3 ಅಂದರೆ 0ನೇ ಬರುತ್ತೆ ಆನ್ಸರು. ಅದರಿಂದ LHS ನಾಟ್ ಈಕ್ವಲ್ RHS, ಆನ್ಸರ್ ಇಸ್ ನೋ ಬರುತ್ತೆ. 11th ಒನ್ m ಡಿವೈಡೆಡ್ ಬೈ m/3 ಈಕ್ವಲ್ 2 ಇದೆ. ಎಮ್ನ ವ್ಯಾಲ್ಯೂ ಎಷ್ಟು 6 ಕೊಟ್ಟಿದ್ದಾರೆ. RHS ಈಕ್ವಲ್ m/3. ಇಲ್ಲಿ ಡಿವೈಡ್ ಮಾಡಿ. 3 1s are 3, 3 2s are 6. LHS ಈಕ್ವಲ್ RHS ಆಗುತ್ತೆ, ಯಾಕಂದರೆ ಇಲ್ಲೂ 2 ಆಯಿತು, ಇಲ್ಲೂ 2 ಆಯಿತು, ಆದ್ದರಿಂದ ಈಕ್ವಲ್ ಆಗುತ್ತೆ, ಎಸ್ ಆಯಿತು. ನೆಕ್ಸ್ಟು ಸೆಕೆಂಡ್ ಒನ್ ನೋಡೋಣ. ಚೆಕ್ ವೆದರ್ ದ ವ್ಯಾಲ್ಯೂ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಈಸ್ ಎ ಸೊಲ್ಯೂಷನ್ ಟು ದ ಗಿವನ್ ಇಕ್ವೇಷನ್ ಆರ್ ನಾಟ್. ಇಲ್ಲಿರುವಂಥ ಇಕ್ವೇಷನ್ ಸರಿ ಇದೆ ಇಲ್ವಾ ಅಂತ ನಾವು ನೋಡಬೇಕು. ಈ ಇಕ್ವೇಷನಿಗೆ ವ್ಯಾಲ್ಯೂ ಹಾಕಿ ನಾವು ನೋಡಬೇಕು. ಫಸ್ಟ್ ಒನ್ನು ಇದು ಫಸ್ಟ್ ಒನ್ನು. n+5 ಈಕ್ವಲ್ 19. n ವ್ಯಾಲ್ಯೂ ಎಷ್ಟು 1. n+5 ಅದು ಲೆಫ್ಟ್ ಹ್ಯಾಂಡ್ ಸೈಡು. 19 ಅನ್ನೋದು ಇದು ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡ್ ಸೈಡು ಅಲ್ವಾ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೋಬೇಕು. ರೈಟ್ ಹ್ಯಾಂಡ್ ಸೈಡ್ ಆಲ್ರೆಡಿ ಕ್ಲಿಯರ್ ಇದೆ. ಎನ್ನ ವ್ಯಾಲ್ಯೂ ಕೊಟ್ಟಿರೋದು ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಲ್ವಾ. ಈ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ. n+5 ಎಷ್ಟಾಗುತ್ತೆ, ಎನ್ನ ವ್ಯಾಲ್ಯೂ 1 +5 ಅಂದರೆ 6 ಆಯಿತು. ಎರಡು ಈಕ್ವಲ್ ಇದೆಯಾ, ಎಷ್ಟಾಯಿತು, ಇಲ್ಲಿ 6 ಇದೆ, ಇಲ್ಲಿ 19 ಇದೆ. ಇಲ್ಲಿ 6 ಆಗುತ್ತೆ, ಇಲ್ಲಿ 19 ಆಗುತ್ತೆ. ನಾಟ್ ಈಕ್ವಲ್ ಅಲ್ವಾ. n ಈಕ್ವಲ್ 1 ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಷನ್ ಅಂತ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್. 7n+5 ಈಕ್ವಲ್ 19. ಎನ್ನ ವ್ಯಾಲ್ಯೂ ಎಷ್ಟು -2. RHS ಎಷ್ಟು 19. RHS 19. LHS 7n+5. 7n+5. LHS ಅನ್ನು ತಗೋಬೇಕು. 7 ಇಂಟು -2 +5 ಈಕ್ವಲ್ -14. ಇದೆರಡನ್ನು ಮಲ್ಟಿಪ್ಲೈ ಮಾಡಿ 7 2s are 14 +5 ಆಯಿತು. ಇದನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ, -14ಅನ್ನು 5ಗೆ ಆ್ಯಡ್ ಮಾಡಿದಾಗ -9 ಬರುತ್ತೆ. ಯಾವ ನಂಬರಲ್ಲಿ ನಮಗೆ ಯಾವ ದೊಡ್ಡ ನಂಬರಿಂದ ಇದು ಚಿಹ್ನೆ ಇರುತ್ತೆ ಅಥವಾ ಚಿಹ್ನೆ ಇರುತ್ತೆ, ಆ ಚಿಹ್ನೆನ ಹಾಕೋಬೇಕು. LHSನ ವ್ಯಾಲ್ಯೂ ನಾಟ್ ಈಕ್ವಲ್ RHS ಅಲ್ವಾ. ಇಲ್ಲಿ 19 ಕೊಟ್ಟಿದ್ದಾರೆ, ಆದರೆ ನಮ್ಗೆ 9 ಬಂದಿದೆ, -9 ಬಂದಿದೆ. n ಈಕ್ವಲ್ -2 ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಷನ್. ಸಿ 7n+5 ಈಕ್ವಲ್ 19. LHS ಎಷ್ಟು 7n+5, RHS 19. ಇದಕ್ಕೆ ನಾವು
ಇಲ್ಲಿ n ಈಕ್ವಲ್ 2 ಕೊಟ್ಟಿದ್ದಾರಲ್ವ, ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ. ಅದನ್ನು ಈಕ್ವೇಷನ್ನಿಗೆ ಆ್ಯಡ್ ಮಾಡ್ತಾ ಹೋಗೋಣ. 7 ಇಂಟು 2 ಅಂದರೆ 14 ಪ್ಲಸ್ 5 ಎಷ್ಟಾಯಿತು? 14 ಪ್ಲಸ್ 5 19 ಆಯಿತು. ಎಲ್ ಎಚ್ ಎಸ್ ಈಕ್ವಲ್ ಆರ್ ಎಚ್ ಎಸ್. ಎಸ್, ಹೌದು, ಇಲ್ಲೂ 19 ಬರುತ್ತೆ, ಇಲ್ಲೂ 19 ಬರುತ್ತೆ, ಅಂದರೆ ಈಕ್ವಲ್ ಆಗುತ್ತೆ. n equal to is a solution of the given equation. D. 4p minus 3 equal 13. P equal 1. LHS equal 4p. LHS equal 4p minus 3. RHS equal 13. LHS ಗೆ ಕೊಟ್ಟಿರೋ p ವ್ಯಾಲ್ಯೂನ ನಾವು ಹಾಕ್ತಾ ಹೋಗೋಣ, ಅಪ್ಲೈ ಮಾಡೋಣ. 4 ಇಂಟು 1 ಮೈನಸ್ 3, 4 ಮೈನಸ್ 3 ಆಗುತ್ತೆ. 4 1 4 ಆಯಿತು. ಆವಾಗ ಲೆಸ್ ಮಾಡಿದಾಗ ಎಷ್ಟಾಯಿತು? 1 ಬಂತು. ನಮಗೆ ಎಷ್ಟು ಬರಬೇಕು? 13 ಬರಬೇಕು. ಅದರಿಂದ ಇಲ್ಲಿ ಎಷ್ಟಾಯಿತು? ಎಲ್ ಎಚ್ ಎಸ್ 1 ಆಯಿತು, ಇಲ್ಲಿ 13 ಆಯಿತು. ಅದರಿಂದ ನಾಟ್ ಈಕ್ವಲ್ ಆಗುತ್ತೆ. ಪಿ ಈಕ್ವಲ್ 1 ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಷನ್. ಈ 4p minus 3 equal 13. p value is to minus 4. LHS equal 4p minus 3. RHS equal 13. p ನ ವ್ಯಾಲ್ಯೂ ಎಷ್ಟು? ಮೈನಸ್ 4. ಮೈನಸ್ 4ಅನ್ನು ಅಪ್ಲೈ ಮಾಡಬೇಕು, ಇಲ್ಲಿ ಪಿಗೆ ಅಪ್ಲೈ ಮಾಡಬೇಕು. 4 ಇಂಟು ಮೈನಸ್ 4 ಮೈನಸ್ 3. 4 4 16, ಆದರೆ ಮೈನಸ್ 16 ಆಗುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಇದೆ. ಮೈನಸ್ 3 ಆಯಿತು, ಈಕ್ವಲ್ ಮೈನಸ್ 19 ಆಯಿತು. ಇಲ್ಲಿ ಎಲ್ ಎಚ್ ಎಷ್ಟಾಯಿತು? ಮೈನಸ್ 19 ಆಯಿತು. ಇಲ್ಲಿ ಆರ್ ಎಚ್ ಎಸ್ ಎಷ್ಟಾಯಿತು? 13 ಆಯಿತು, ಅಂದರೆ ನಾಟ್ ಈಕ್ವಲ್ ಆಯಿತು. ಪಿ ಈಕ್ವಲ್ ಮೈನಸ್ 4 ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಷನ್. ಎಫ್ 4p ಮೈನಸ್ 3 ಈಕ್ವಲ್ 13. ಪಿ ವ್ಯಾಲ್ಯೂ ಎಷ್ಟು? 0. ಎಲ್ ಎಚ್ ಎಸ್ ಈಕ್ವಲ್ 4p ಮೈನಸ್ 3. ಅದು ಈಕ್ವೇಷನಿಗೆ ಈ 0ನ ಹಾಕೊಳ್ಳೋಣ. 4 ಇಂಟು ಪಿ ಅಂದರೆ 0, ವ್ಯಾಲ್ಯೂ ಎಷ್ಟು? 0. ಮೈನಸ್ 3 ಈಕ್ವಲ್ 0 ಮೈನಸ್ 3 ಈಕ್ವಲ್ ಮೈನಸ್ 3 ಬರುತ್ತೆ. ಇಲ್ಲಿ ಎಲ್ ಎಚ್ ಎಸ್ ಎಷ್ಟಾಯಿತು? ಮೈನಸ್ 3. ಇಲ್ಲಿ ಬರಬೇಕಾಗಿರೋದು 13, ಅದರಿಂದ ನಾಟ್ ಈಕ್ವಲ್. ಪಿ ಈಕ್ವಲ್ 0 ಈಸ್ ನಾಟ್ ಎ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಷನ್. ಥರ್ಡ್ ಒನ್ ನೋಡೋಣ. ಥರ್ಡ್ ಮೇನು, ಸೊಲ್ಯೂಷನ್ ದ ಫಾಲೋವಿಂಗ್ ಈಕ್ವೇಷನ್ ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಫಸ್ಟ್ ಒನ್ನು 5p ಪ್ಲಸ್ 2 ಈಕ್ವಲ್ 17. ಇಲ್ಲೀಗ ನಮಗೆ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ನಮಗೆ ಈಕ್ವಲ್ ಬರೋವರೆಗೂ ನಾವು ಮಾಡ್ತಾ ಹೋಗಬೇಕು. ನಮಗೆ ಪಿಗೆ ನಾವು ಒಂದು ನಂಬರ್ ಹಾಕಿಬಿಟ್ಟು ಅದಕ್ಕೆ ಈಕ್ವೇಷನ್ ಕರೆಕ್ಟ್ ಬರೋವರೆಗೂ ನಾವು ಮಾಡ್ತಾ ಹೋಗಬೇಕು. ನಾವು ಪಿಗೆ ಒಂದು ವ್ಯಾಲ್ಯೂ ಕೊಟ್ಕೋಬೇಕು. ಆ ವ್ಯಾಲ್ಯೂ ಕೊಡ್ತಾ ಹೋದಂಗೆ ಇದೆರಡು ಈಕ್ವಲ್ ಆಗಬೇಕು. 5p ಪಿಗೆ ಒಂದು ವ್ಯಾಲ್ಯೂ ಹಾಕಿಬಿಟ್ಟು ಪ್ಲಸ್ 2 ಇದಕ್ಕೆ ಒಂದು ವ್ಯಾಲ್ಯೂ ಹಾಕಿಬಿಟ್ಟು ಈಕ್ವಲ್, ಇಲ್ಲಿ 17 ಬರಬೇಕು, ಇಲ್ಲೂ 17 ಬರಬೇಕು. ಆ ಥರ ಮಾಡಿಕೊಂಡು ಈಕ್ವಲ್ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನೋಡೋಣ. ಫಸ್ಟಿಗೆ ನಾವು 1 ಹಾಕೊಳ್ಳೋಣ. 5p ಪ್ಲಸ್ 2 ಈಕ್ವಲ್ 17. ಪುಟ್ p ಈಕ್ವಲ್ 1 ಎಲ್ ಎಚ್ ಎಸ್. ಫಸ್ಟಿಗೆ ನಾವು 1 ತೊಗೊಳ್ಳೋಣ. ಎಲ್ ಎಚ್ ಎಸ್ 5p ಪ್ಲಸ್ 2, 5 ಇಂಟು p ಪ್ಲಸ್ 2. 5 1 5 ಪ್ಲಸ್ 2 ಅಂದರೆ 7 ಆಯಿತು. ಇಲ್ಲಿರೋದು 17 ಬೇಕು ನಮಗೆ ಅಲ್ವಾ, ಅದರಿಂದ ಎಲ್ ಎಚ್ ಎಸ್ ಎಷ್ಟು ಬಂತು? 7 ಬಂತು. ಇಲ್ಲಿ ಆರ್ ಎಚ್ ಎಸ್ ಇರೋದು 17, ಆದರೆ ನಾಟ್ ಈಕ್ವಲ್ ಆಯಿತು. ಪುಟ್ ಪಿ ಈಕ್ವಲ್ ಟು ಎಲ್ ಎಚ್ ಎಸ್. ಈಗ 2 ತೊಗೊಂಡ್ವಿ. ಎಲ್ ಎಚ್ ಎಸ್ ಈಕ್ವಲ್ 5 ಇಂಟು 2 ಆಯಿತು. ಆದಾಗ ಎಷ್ಟು? 10 ಆಯಿತು. 5 2 10 ಆಯಿತು, ಪ್ಲಸ್ 2 ಆಯಿತು, 12 ಆಯಿತು. ಇಲ್ಲಿರೋದು 17, ಇಲ್ಲಿರೋದು 12, ಅದರಿಂದ ನಾಟ್ ಈಕ್ವಲ್ ಆಯಿತು. ಎಲ್ ಎಚ್ ಎಸ್ ಈಕ್ವಲ್ ನಾಟ್ ಈಕ್ವಲ್ ಆಯಿತು. ಪುಟ್ ಪಿ ಈಕ್ವಲ್ 3. ಪಿನ ವ್ಯಾಲ್ಯೂ 3 ತೊಗೊಂಡ್ವಿ ಇನ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ಸಲ್ಲಿ ಪಿನ ವ್ಯಾಲ್ಯೂ 3 ತೊಗೊಂಡ್ವಿ. ಎಲ್ ಎಚ್ ಎಸ್ ಈಕ್ವಲ್ 5p ಪ್ಲಸ್ 2. ಈಗ ಪಿಗೆ ವ್ಯಾಲ್ಯೂ ಹಾಕೋಣ. 5 ಇಂಟು 3 ಪ್ಲಸ್ 2. ಈಗ 5 ಇಂಟು 3 ಎಷ್ಟು? 15 ಪ್ಲಸ್ 2 ಎಷ್ಟಾಯಿತು? 17. ಈಗ ಎಲ್ ಎಚ್ ಎಸ್ಸಲ್ಲೂ 17 ಬಂತು, ಆರ್ ಎಚ್ ಎಸ್ಸಲ್ಲಿ 17 ಇದೆ, ಆದ್ದರಿಂದ ಈಕ್ವಲ್ ಆಯಿತು. ಇದು ಸರಿಯಾಯಿತು. ಪಿ ಈಕ್ವಲ್ 3 ಈಸ್ ದ ಸೊಲ್ಯೂಷನ್. ಪಿಗೆ ನಾವು 3 ತೊಗೊಂಡ್ರೆ, ಪಿಗೆ ನಾವು 3 ನಂಬರ್ ತೊಗೊಂಡ್ರೆ ನಮಗೆ ಈಕ್ವಲ್ ಆಗುತ್ತೆ. ಆರ್ ಎಚ್ ಎಸ್ಸು ಮತ್ತು ಎಲ್ ಎಚ್ ಎಸ್ಸು
ಈಕ್ವಲ್ ಆಗುತ್ತೆ. ಸೆಕೆಂಡ್ ಒನ್ 3m minus 14 equal 4. 3m minus 14 equal 4. Put m equal 1 in LHS. ಫಸ್ಟಿಗೆ 1 ತೊಗೊಳ್ಬೇಕು. LHS ಅಲ್ಲಿ 3m minus 14 ಈಗ 3ಗೆ ಎಮ್ಮಿಗೆ 1 ತೊಗೊಂಡಿವಲ್ವಾ, 3 1s 3 minus 14, 3 minus 14 ಈಕ್ವಲ್ ಎಷ್ಟಾಯಿತು ಲೆಸ್ ಮಾಡಿದಾಗ -11 ಬಂತು. ಎಲ್ ಎಚ್ ಎಸ್ ಎಷ್ಟು ಬಂತು -11 ಬಂತು. ನಾಟ್ ಈಕ್ವಲ್ ಆಗುತ್ತೆ, ಯಾಕಂದರೆ ಆರ್ ಎಚ್ ಎಸ್ ಅಲ್ಲಿ ಎಷ್ಟಿತ್ತು 4 ಇತ್ತು. ನಾಟ್ ಈಕ್ವಲ್ ಆಗುತ್ತೆ. ಪುಟ್ ಎಮ್ ಈಕ್ವಲ್ 2 ತೊಗೊಂಡ್ವಿ ಇನ್ನು ಎಲ್ ಎಚ್ ಎಸ್ ಅಲ್ಲಿ ಎಮ್ಮಿಗೆ ಎಷ್ಟು ತೊಗೊಂಡ್ವಿ 2 ತೊಗೊಂಡ್ವಿ. 3 2s ಎಷ್ಟಾಯಿತು 6 ಆಯಿತು. -14 ಇದೆ ಅಂದರೆ ಲೆಸ್ ಮಾಡಿ ಆವಾಗ -8 ಬಂತು, ಅಂದರೆ ಇಲ್ಲಿ -8 ಬಂತು. ಆರ್ ಎಚ್ ಎಸ್ ಅಲ್ಲಿ ಎಷ್ಟಿತ್ತು 4 ಇತ್ತು, ಆದ್ದರಿಂದ ನಾಟ್ ಈಕ್ವಲ್ ಆಯಿತು. ಮತ್ತು ಇಲ್ಲಿ ಎಮ್ನ ವ್ಯಾಲ್ಯೂ ಎಷ್ಟು ತೊಗೊಂಡ್ವಿ 3 ತೊಗೊಂಡ್ವಿ. 3 3s 9 ಆಯಿತು. ಇಲ್ಲಿ -14 ಇದೆ, -5 ಆಯಿತು. ಆದ್ದರಿಂದ ಇಲ್ಲಿ ಎಲ್ ಎಚ್ ಎಸ್ ಎಷ್ಟು ಬಂತು 5 ಆಯಿತು, -5 ಆಯಿತು. ಇಲ್ಲಿ ಈಕ್ವಲ್ ಆಯಿತಾ, ಇಲ್ಲ ಇಲ್ಲಿ 4 ಇದೆ, ಅದರಿಂದ ನಾಟ್ ಈಕ್ವಲ್ ಆಯಿತು. ಮತ್ತು ಎಮ್ನ ವ್ಯಾಲ್ಯೂ 4 ತೊಗೊಂಡ್ವಿ, ಆವಾಗ ಮತ್ತೆ 3m -14 ಆಯಿತು. 3 × 4 ಅಂದರೆ 12 ಆಯಿತು, -14 ಆಯಿತು. ಎಷ್ಟು ಬಂತು -2 ಬಂತು. -2 ಎಲ್ ಎಚ್ ಎಸ್ -2 ಈಕ್ವಲ್ ಆರ್ ಎಚ್ ಎಸ್ ಎಷ್ಟಿತ್ತು 4 ಇತ್ತು, ಅದರಿಂದ ನಾಟ್ ಈಕ್ವಲ್ ಆಯಿತು. ಪುಟ್ಟು ಎಮ್ ಈಕ್ವಲ್ 5 ಇನ್ ಎಲ್ ಎಚ್ ಎಸ್ ಅಲ್ಲಿ ನಾವು 5 ತೊಗೊಂಡ್ವಿ ಎಮ್ನ ವ್ಯಾಲ್ಯೂ. 3 × 5 ಮಾಡಿದಾಗ ಎಷ್ಟಿತ್ತು 15 ಬಂತು. ಇಲ್ಲಿ -14 ಇತ್ತು, -14 ಹಾಗೆ ತೊಗೊಂಡ್ವಿ. ಲೆಸ್ ಮಾಡಿದಾಗ ಎಷ್ಟು ಬಂತು 1 ಬಂತು. ಅದರಿಂದ ಇಲ್ಲಿ 1 ಇಲ್ಲಿ 4 ಇದು ನಾಟ್ ಈಕ್ವಲ್. ನೆಕ್ಸ್ಟ್ ಮತ್ತು 6 ತೊಗೊಂಡ್ವಿ, ಎಮ್ನ ವ್ಯಾಲ್ಯೂ 6 ತೊಗೊಂಡ್ವಿ. ಎಲ್ ಎಚ್ ಎಸ್ ಈಕ್ವಲ್ 3m -14 ಆಯಿತು. ಎಮ್ನ ವ್ಯಾಲ್ಯೂ ಹಾಕ್ಕೊಂಡ್ವಿ. 3 × 6 ಅಂದರೆ 18 ಆಯಿತು. -14 ಅದನ್ನು ಹಾಗೆ ಇಳಿಸ್ಕೋಬೇಕು. ಈಗ ಲೆಸ್ ಮಾಡಿ ಆವಾಗ 4 ಬಂತು. ಇವಾಗ ನೋಡಿ 4 ಇದು ಈಕ್ವಲ್ ಆಗುತ್ತೆ. ಅಂದರೆ ಎಮ್ನ ವ್ಯಾಲ್ಯೂ 6 ತೊಗೊಂಡ್ರೆ ಮಾತ್ರ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಎಮ್ ಈಕ್ವಲ್ 6 ಈಸ್ ದ ಸೊಲ್ಯೂಷನ್. ಫೋರ್ತ್ ಅನ್ನು ರೈಟ್ ಈಕ್ವೇಷನ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟಿಗೆ ನಾವು ಈಕ್ವೇಷನ್ ಹಾಕಬೇಕು. ದ ಸಮ್ ಆಫ್ ನಂಬರ್ ಎಕ್ಸ್ ಆ್ಯಂಡ್ 4 ಈಸ್ 9. ಇದು ಈಕ್ವೇಷನ್ ಹಾಕ್ತಾ ಹೋಗೋಣ. The sum of number x and 4 is 9. x plus 4 ಇಲ್ಲಿ ಸಮ್ ಕೇಳಿದಾರಲ್ವಾ, ಇಲ್ಲಿ x plus 4 ಈಕ್ವಲ್ 9 ಆಗುತ್ತೆ. x and 4 ಸಮ್ಮಿಗೆ ಸಮ್ ಆಫ್ ನಂಬರ್ x and 4 ಅಂದರೆ x plus 4 ಈಸ್ 9 ಅಂದರೆ ಈಕ್ವಲ್ 9 ಆಗುತ್ತೆ. ಸೆಕೆಂಡ್ ಒನ್ 10 times as ಈಸ್ 70. 10 times ಅಂದರೆ 10 times a ಈಸ್ 70. 10 times ಅಂದರೆ 10 × a ಆಗುತ್ತೆ, ಅಂದರೆ 10a ಈಕ್ವಲ್ 70 ಆಗುತ್ತೆ. ಸೆಕೆಂಡ್ ಒನ್ ಇದು ಸೆಕೆಂಡ್ ಒನ್ ಆಗಬೇಕು. 2 ಸಬ್ಟ್ರಾಕ್ಟೆಡ್ ಫ್ರಮ್ y ಈಸ್ 8. ವೈಯಿಂದ 2 ಸಬ್ಟ್ರಾಕ್ಟ್ ಮಾಡಿದರೆ 8 ಬರುತ್ತೆ. y -2 ಈಕ್ವಲ್ 8 ಆಗುತ್ತೆ. ಫೋರ್ತ್ ಒನ್ the number b divided by 5 gives 6. b by 5 equal 6 ಆಗುತ್ತೆ. b by 5 equal 6 ಆಗುತ್ತೆ. 3/4 of his 15. 3/4 equal 3/4 of his 15. 3/4 of t. 3/4 of t is 15. 3/4 t equal 15. 7 times m plus 7. 7th time m plus 7 get you 77. 7 time m ಅಂದರೆ 7m plus 7 plus 7 77 equal 77. 7m plus 7 equal 77 ಆಗುತ್ತೆ. 1/4 of a number x minus 4 gives, ಅಂದರೆ 4 gives 4. 1/4x minus 4 equal 4, or x by 4 minus 4 equal
4 ಅಂತಲೂ ಬರಿಬೋದು. ನೆಕ್ಸ್ಟು, ಇಫ್ ಯು ಟೇಕ್ ಅವೇ 6 ಫ್ರಮ್ 6 ಟೈಮ್ಸ್ ಯು ಗೆಟ್ 6y ಮೈನಸ್ 6 ಈಕ್ವಲ್ 60 ಆಗುತ್ತೆ. 6 ಟೈಮ್ಸ್ y, 6 ಫ್ರಮ್ 6 ಟೈಮ್ಸ್ y ಯು ಗೆಟ್ 60 ಅಂದರೆ 6 ಟೈಮ್ಸ್ y ಅಂತ ಇದೆ. 6y ಮೈನಸ್ 6 ಈಕ್ವಲ್ 60 ಆಗುತ್ತೆ. ಇಫ್ ಯು ಆ್ಯಡ್ 3 to 1/3 ಆಫ್ z ಯು ಗೆಟ್ 30. 1/3 ಪ್ಲಸ್ 3 z 1/3 ಪ್ಲಸ್ z ಈಕ್ವಲ್ 30 ಆಗುತ್ತೆ. ಫಿಫ್ತ್ ಒನ್, ರೈಟ್ ದ ಫಾಲೋವಿಂಗ್ ಈಕ್ವೇಷನ್ಸ್ ಇನ್ ಸ್ಟೇಟ್ಮೆಂಟ್ ಫಾರ್ಮ್ಸಲ್ಲಿ ಬರೀಬೇಕು. ಎಲ್ಲಿರೋದೆಲ್ಲ ಸ್ಟೇಟ್ಮೆಂಟ್ ಫಾರ್ಮ್ಸಲ್ಲಿ ಬರೀಬೇಕು. 1 by 1 ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಒನ್ನು p + 4 ಈಕ್ವಲ್ 15. ದ ಸಮ್ ಆಫ್, ಇದು ಸಮ್ ಅಲ್ವಾ, ಅದರಿಂದ ದ ಸಮ್ ಆಫ್ p and 4 ಈಸ್ 15. Second one, m minus 7 equal 3. 7 subtract from m is 3. ಅಂದರೆ ಇಲ್ಲಿ ಸಬ್ಟ್ರಾಕ್ಷನ್ ಬಂದಿರೋದ್ರಿಂದ ಸಬ್ಟ್ರಾಕ್ಟ್. ಥರ್ಡ್ ಒನ್, 2m equal 7. ಟ್ವೈಸ್, ಯಾಕಂದರೆ ಇಲ್ಲಿ 2 ಬಂದಿರೋದ್ರಿಂದ ಟ್ವೈಸ್ m, 2m ಅಂತ. ಟ್ವೈಸ್ m, twice a number m, twice a number m is 7. m by 5 equal 3. 1/5, ಇಲ್ಲಿ 1m ಇರೋದ್ರಿಂದ 1/5 of m is 3. 1/5 of m is 3. 3m by 5 equal 6. 3/5 m is 6 ಆಗುತ್ತೆ. ನೆಕ್ಸ್ಟು 3p plus 4 equal 25. 3 times p plus 3 times p plus 4 gives 25. 4p minus 2 equal 18. 2 subtracted from 4 times p is 18. ಇಲ್ಲಿ ಸಬ್ಟ್ರಾಕ್ಷನ್ ಬಂದಿದೆ. ನೆಕ್ಸ್ಟು p by 2 plus 2 equal 8. If you add 2 to half of p, you get 8. ನೆಕ್ಸ್ಟು sixth main, set up an equation in the following cases. Irfan says that he has 7 marbles, more than 5 times the marbles Permit has. Irfan has 37 marbles. Take m to be the number of Permit's marbles. ಇಲ್ಲಿ ನೋಡಿ, set up an equation in the following cases ಅಲ್ವಾ. ಫಸ್ಟ್ ಒಂದು ನೋಡಿ, let m be the number of Permit marbles. ಎಷ್ಟಾಗುತ್ತೆ? 5m plus 7 equal 37 ಆಗುತ್ತೆ. ನೋಡಿ ಇಲ್ಲಿ Irfan says 7 marbles ಅಲ್ವಾ. Irfan says 7 marbles, more than 5 times the marbles ಅಂದರೆ 5m ಆಗುತ್ತೆ. ನೆಕ್ಸ್ಟು the marbles Permit has, Irfan has 37 marbles ಅಂದರೆ equal 37 ಆಗುತ್ತೆ. 5m plus 7 equal 37 ಆಗುತ್ತೆ. ಸೆಕೆಂಡ್ ಒನ್, Lakshmi's father is
49 years old. He is 4 years older than 3 times Lakshmi's age. Take Lakshmi's age to be y years. ಲಕ್ಷ್ಮಿ ಏಜನ್ನು y year ಆಗಿ ತಗೋಬೇಕು. ಲೆಟ್ ಲಕ್ಷ್ಮೀಸ್ ಏಜ್ ಬಿ y year. ಆಯಿತಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ಫಾದರ್ ಇಯರು 49 ಅಂದರೆ ಈಕ್ವಲ್ ನಾವು 49 ತಗೋಬೇಕು. ಇಲ್ಲಿ 39 ಅಲ್ಲ 49 ಆಗಬೇಕು. ಹೀ ಈಸ್ 4 years ಓಲ್ಡ್ ಅಲ್ವಾ? ಇಲ್ಲಿ 4 years ಬರುತ್ತೆ. ಅದಕ್ಕೂ ಮುಂಚೆ ನಮಗೆ ವೈಟ್ ನೋಡ್ಕೋಬೇಕು. 4 years ಓಲ್ಡ್ 3 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಲಕ್ಷ್ಮಿ ಏಜ್ 3 ಟೈಮ್ಸ್. ಲಕ್ಷ್ಮಿ ಏಜನ್ನು ಏನು ತೊಗೊಳಕ್ಕೆ ಹೇಳಿದ್ದಾರೆ? ವೈ ತೊಗೊಳಕ್ಕೆ ಹೇಳಿದ್ದಾರೆ. ಆದ್ದರಿಂದ 3y ಪ್ಲಸ್ 4 years ಈಕ್ವಲ್ 49 ಆಗುತ್ತೆ. ಈಕ್ವಲ್ 49 ಆಗುತ್ತೆ. 3y ಪ್ಲಸ್ 4 ಈಕ್ವಲ್ 49 ಆಗುತ್ತೆ. ನೆಕ್ಸ್ಟು ಥರ್ಡ್ ಒನ್. ದ ಟೀಚರ್ ಟೆಲ್ಸ್ ದ ಕ್ಲಾಸ್ ದಟ್ ದ highest marks obtained by a student in her class is twice the lowest marks plus 7. The highest score is 87. Take the lowest score to be L. Lowest score na L ಅಂತ ತಗೋಬೇಕು. Let the lowest score be L. ಈಗ lowest score ಎಷ್ಟು? Twice a class ಅಲ್ವಾ? ಕ್ಲಾಸ್ ಈಸ್ ಟ್ವೈಸ್ ದ ಲೋವೆಸ್ಟ್ ಮಾರ್ಕ್ಸ್ ಪ್ಲಸ್ ಅಲ್ವಾ? ಅಂದರೆ 2L ಪ್ಲಸ್ 7 ಆಗುತ್ತೆ. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು? 87 ಇದೆ. ಅದರಿಂದ 2L ಪ್ಲಸ್ 7 ಈಕ್ವಲ್ 87 ಆಗುತ್ತೆ. ನೆಕ್ಸ್ಟು, ಇನ್ ಆ್ಯಂಡ್ isosceles triangles the vertex angle is twice either base angle. Let the base angle be in degrees. Remember that the sum of angle of a triangle is 180 degree. ಈಗ 180 degree ಆ್ಯಂಗಲ್ ಅಲ್ವಾ? ಸಮ್ ಆಫ್ 180 degree. ಟೋಟಲ್ ಬರೋದು 180 degree. ನಮ್ಗೆ ಈಕ್ವಲ್ಲು 180 degree ಬರಬೇಕು ಅಲ್ವಾ? ಈ ಟ್ರಯಾಂಗಲ್ ಇದೀಗ ಬಿ ಆಯಿತಾ? 2B ಟೋಟಲ್ ಆಗಿ 180 degree. ನಾವು ಟೋಟಲ್ 180 degree ತಗೊಳ್ಳೋಣ. ಇಲ್ಲಿಗ ನಾವು 2B ಪ್ಲಸ್ ಲೆಟ್ ದ ಬೇಸ್ ಆ್ಯಂಗಲ್ ಬಿ. ಬೇಸ್ ಆ್ಯಂಗಲ್ ಬಿ ಆಗುತ್ತೆ. ಬಿ ಆಗುತ್ತೆ. ಸೊ ವರ್ಟೆಕ್ಸ್ ಆ್ಯಂಗಲ್ 2B. ವರ್ಟೆಕ್ಸ್ ಯಾವುದು? ಈ ವರ್ಟೆಕ್ಸ್ ಆ್ಯಂಗಲ್ ಎಷ್ಟು? 2B. ಇದು 2B ಆಗಬೇಕು. 2B ಪ್ಲಸ್ ಬಿ ಈಕ್ವಲ್ 180 degree. ಇಲ್ಲಿ ಆ್ಯಡ್ ಮಾಡಿ 4B ಆಯಿತು. ಈಕ್ವಲ್ 180 degree ಆಗುತ್ತೆ. ಅಂದರೆ ಈಕ್ವೇಷನ್ ಏನಾಯಿತು? 4B ಈಕ್ವಲ್ 180 degree ಆಗುತ್ತೆ. ಇಲ್ಲಿಗೆ ಎಕ್ಸಸೈಸ್ 4.1 ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.